ಗೆಳೆಯರೆ, ಊರು ಸುತ್ತೋಣ ಬನ್ನಿ ಚಾನೆಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಇವತ್ತು ನಾವು ನಿಮ್ಮನ್ನ ಮಂತ್ರಾಲಯದ ಗುರು ವೈಭವೋತ್ಸವಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಮಸ್ಕಾರ ಗೆಳೆಯರೆ, ಬನ್ನಿ ಊರು ಸುತ್ತೋಣ. ನಾನಿವತ್ತು ನಿಮ್ಮನ್ನ ಮಂತ್ರಾಲಯದಲ್ಲಿ ನಡೀತಾ ಇರೋ ಗುರು ವೈಭವೋತ್ಸವಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮಂತ್ರಾಲಯದಲ್ಲಿ ಸಂಭ್ರಮ ಸಡಗರ, ಬೃಂದಾವನಕ್ಕೆ ವಿಶೇಷ ಅಲಂಕಾರ, ಮಂತ್ರಘೋಷಗಳ ಝೇಂಕಾರ, ಗುರುರಾಯರಿಗೆ ವಿಶೇಷ ಪೂಜೆ ಪುನಸ್ಕಾರ, ಎತ್ತ ತಿರುಗಿದರೂ ಭಕ್ತ ಸಾಗರ, ಮುಗಿಲು ಮುಟ್ಟಿದ ಭಕ್ತರ ಜೈಕಾರ. ಹೌದು, ಮಂತ್ರಾಲಯ ಅಕ್ಷರಶಃ ಸ್ವರ್ಗಲೋಕವಾಗಿ ಬದಲಾಗಿದೆ. ಯಾಕಂದ್ರೆ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಎಂದೇ ಖ್ಯಾತರಾದ ಮಂತ್ರಾಲಯದ ಮಹಾನ್ಯತಿ ಶ್ರೇಷ್ಠ ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಗುರು ವೈಭವೋತ್ಸವ ನಡೀತಾ ಇದೆ. ಮಂತ್ರಾಲಯದಲ್ಲಿ ಫೆಬ್ರವರಿ 18ರಿಂದ ಫೆಬ್ರವರಿ 24ರವರೆಗೆ ಗುರು ವೈಭವೋತ್ಸವ ನಡೆಯಲಿದೆ. ಬರೋಬ್ಬರಿ 7 ದಿನಗಳ ಕಾಲ ಮಂತ್ರಾಲಯದಲ್ಲಿ ರಾಯರಿಗೆ ವಿಶೇಷ ಪೂಜೆ ಪುನಸ್ಕಾರ ಉತ್ಸವಗಳು ನಡೆಯುತ್ತವೆ. ರಾಯರ ಭಕ್ತರಿಗೆ ಇದು ಅತ್ಯಂತ ಸಂಭ್ರಮ ಸಂತಸದ ಕ್ಷಣ. ವಿಶೇಷವಾಗಿ ಫೆಬ್ರವರಿ 19ರಂದು ರಾಯರ 405ನೇ ಪಟ್ಟಾಭಿಷೇಕ ಮಹೋತ್ಸವ ಜರುಗಲಿದೆ. ಹಾಗೆ ಫೆಬ್ರವರಿ 24ರಂದು ರಾಯರ 431ನೇ ವರ್ಧಂತಿ ಮಹೋತ್ಸವ ಅಂದ್ರೆ ರಾಯರ ಹುಟ್ಟುಹಬ್ಬವನ್ನ ಅದ್ಧೂರಿಯಾಗಿ ಆಚರಿಸಲಾಗ್ತಾ ಇದೆ. ಸನ್ಯಾಸತ್ವ ಸ್ವೀಕರಿಸಿದವರಿಗೆ ಸಾಮಾನ್ಯವಾಗಿ ಹುಟ್ಟಿದ ಹಬ್ಬವನ್ನು ಆಚರಿಸುವ ಪದ್ಧತಿ ಇಲ್ಲದಿದ್ರೂ ರಾಯರ ಜನ್ಮದಿನವನ್ನ ವರ್ಧಂತಿಯಾಗಿ ಆಚರಿಸಲಾಗುತ್ತೆ. ಇದು ಭಕ್ತರಿಗೆ ಗುರುವಿನ ಸ್ಮರಣೆ ಮಾಡಲು, ಗುರುಗಳ ಅನುಗ್ರಹ ಪಡೆಯಲು ಶ್ರೇಷ್ಠ ದಿನವಾಗಿದೆ. ತುಂಗಭದ್ರಾ ನದಿ ತಟದಲ್ಲಿರುವ ಮಂತ್ರಾಲಯವು ಶ್ರೀ ರಾಘವೇಂದ್ರ ಸ್ವಾಮಿಗಳು ಸಶರೀರರಾಗಿ ವೃಂದಾವನ ಪ್ರವೇಶಿಸಿರುವ ಮಹಿಮಾನ್ವಿತ ಕ್ಷೇತ್ರ. ರಾಯರು ಇಲ್ಲಿ ನೆಲೆಸಿದ್ದಾರೆ ಅನ್ನೋದು ಭಕ್ತರ ಅಗಾಧವಾದ ನಂಬಿಕೆ. ಹೀಗಾಗಿ ಈ ಕ್ಷೇತ್ರ ಜಗತ್ ಪ್ರಸಿದ್ಧವಾಗಿದೆ. ರಾಘವೇಂದ್ರ ಸ್ವಾಮಿಗಳ ಹೆಸರು ಕಿವಿಗೆ ಬಿದ್ದಾಕ್ಷಣ ರಾಯರ ಭಕ್ತರಿಗೆ ಮಂತ್ರಾಲಯ ನೆನಪಾಗುತ್ತೆ. ಮಂತ್ರಾಲಯ ಹಾಗೂ ಗುರು ರಾಯರು ಅಂದ್ರೆ ಅದೇನೋ ಸೆಳೆತ. ಇನ್ನು ರಾಯರ ದರ್ಶನ ಮಾಡಿದ್ರಂತೂ ಇನ್ನಿಲ್ಲದ ಸಂತಸ ಸಮಾಧಾನ ಭಕ್ತರಿಗೆ ಆಗೋದಂತೂ ಸುಳ್ಳಲ್ಲ. ಲಕ್ಷಾಂತರ ಭಕ್ತರ ಕಷ್ಟಗಳನ್ನ ನೀಗಿಸುವ, ನಂಬಿದವರಿಗೆ ಇಷ್ಟಾರ್ಥ ಸಿದ್ಧಿಸುವ ಕಲ್ಪವೃಕ್ಷ ಎನಿಸಿರುವ, ಭಕ್ತರ ಸಂಕಷ್ಟಗಳಿಗೆ ಸ್ಪಂದಿಸುವ, ನಂಬಿದವರ ಕೈಬಿಡದ ಗುರು ರಾಯರ ಜನ್ಮದಿನವು ಕೋಟ್ಯಂತರ ಭಕ್ತರಿಗೆ ಹಬ್ಬದ ಸಂಭ್ರಮವಾಗಿದೆ. ಗುರು ವೈಭವೋತ್ಸವ ನಡೆಯುತ್ತಿರುವ ಈ ಸುಸಂದರ್ಭದಲ್ಲಿ ರಾಯರನ್ನ ಕಣ್ತುಂಬಿಕೊಳ್ಳುವುದು ನಿಜಕ್ಕೂ ಒಂದು ಅದ್ಭುತ ಅನುಭವ. ನಂಬಿದ ಭಕ್ತರನ್ನ ಹರಸಲು ರಾಯರು ಕೈಬೀಸಿ ಕರೀತಾ ಇದ್ದಾರೆ. ಸಾಧ್ಯವಾದ್ರೆ ಮಂತ್ರಾಲಯಕ್ಕೆ ಭೇಟಿ ನೀಡಿ ರಾಯರ ದರ್ಶನ ಮಾಡಿ ಅವರ ಕೃಪೆಗೆ ಪಾತ್ರರಾಗಿ. ಗುರುರಾಯರ ಅನುಗ್ರಹದಿಂದ ಭಕ್ತ ಕೋಟಿಯ ಕಷ್ಟಗಳು ಮಂಜಿನಂತೆ ಕರಗಿ ಸಕಲ ಸಂಪತ್ತುಗಳು ಪ್ರಾಪ್ತಿಯಾಗ್ಲಿ ಅನ್ನೋದು ನಮ್ಮ ಆಶಯ. ಇನ್ನಷ್ಟು ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ತಪ್ಪದೆ ನೋಡ್ತಾ ಇರಿ.